ಪ್ರೊಡ್ಯೂಸರ್ಗಳ ಜೊತೆ ತುಂಬಾ ಶಿ ಇಸ್ ವೆರಿ ಸಾಫ್ಟ್. ಪಾಪ ಅವರು ಒಂದ್ ಕಡೆ ನಿಂತ್ಕೊಂಡು ಎದುರ್ಕೊಂಡು ನಿಂತಿದ್ರು. ಆಕ್ಚುಲಿ ಅವ್ರಿಗೇನು ಮಾತಾಡೋಕ್ಕಾಗಿಲ್ಲ. ಕುಮಾರ್ ಸರ್, ಕಂಪ್ಲೀಟ್ ಆಗಿ ಅವ್ರು ಹೇಳಿದಾರೆ, ಆಗಿರೋ ಅನ್ಯಾಯನೆಲ್ಲ ತಿಳಿಸಿದ್ದಾರೆ. ನೀವು ಕನ್ನಡದ ಹಿರಿಯ ಕಲಾವಿದರ ಹತ್ರ ಸಪೋರ್ಟ್ ಏನೋ ವಾಯ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಹೌದು, ನಾನು ಮೊದಲನೇದಾಗಿ ಶಿವಣ್ಣ ಅವ್ರಿಗೆ ನಾವು ಬೆಳಗ್ಗೆ ಫಸ್ಟ್ ಕಾಲ್ ಮಾಡಿದ್ದೆ. ನಾನು ಅವ್ರಿಗೆ ಚಂದನ್ ಸರ್ ಹತ್ರ ಮಾತಾಡ್ಬಿಟ್ಟು ಅದಾದ್ಮೇಲೆ ಫಸ್ಟ್ ಕಾಲ್ ಮಾಡಿದ್ದೆ ಶಿವಣ್ಣ ಅವ್ರಿಗೆ. ಶಿವಣ್ಣ ಕಾಲ್ ಪಿಕ್ ಮಾಡಲಿಲ್ಲ, ಅದು ಶೂಟಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು, ಕಾಲ್ ಪಿಕ್ ಮಾಡಲಿಲ್ಲ. ಆಮೇಲೆ ಸೀರಿಯಲ್ ಆರ್ಟಿಸ್ಟ್ ಗಳಿಗೆ ತುಂಬಾ ಜನ ಕಾಲ್ ಮಾಡಿದೀನಿ, ಒಂದು 30 ಜನರ ಹತ್ರ ಮಾತಾಡಿದೀನಿ. 25 ಜನ ನಾವು ಬರ್ತೀವಿ ಅಂತ ರೆಡಿ ಇದ್ದಾರೆ. 25 ಜನ ನಾವು ಎಲ್ಲಿ ಬರ್ಬೇಕು ಹೇಳಿ, ನಾವು ಎಲ್ಲಿ ಧ್ವನಿ ಎತ್ತಬೇಕು, ಇವತ್ತು ಸಡನ್ ಆಗಿ ಇವತ್ತು ಬರಕ್ಕಾಗಲ್ಲ, ನೀವು ನಾಳೆ ನಾಡಿ ಪ್ರೆಸ್ ಮೀಟ್ ಮಾಡಿ, ಖಂಡಿತವಾಗ್ಲೂ ನಾವು ಬರ್ತೀವಿ, ನಾವು ಬಂದು ಚಂದನ್ ಅವ್ರ ಪರವಾಗಿ ನಿಂತ್ಕೋತೀವಿ ಅಂತ ಪ್ರತಿಯೊಬ್ಬರು ಹೇಳಿದ್ದಾರೆ. ಶಿವಣ್ಣ ಅವ್ರ ಫೋನ್ ಎತ್ತಿಲ್ಲ ಸರ್. ನಾಳೆ ಬೆಳಗ್ಗೆ ನಾನು ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತೀನಿ. ಬಹುಶಃ ಶಿವಣ್ಣ ಮೈಸೂರಿಗೆ ಹೋಗ್ತಿದ್ದಾರೆ ಅನ್ಸುತ್ತೆ ಶೂಟಿಂಗ್. ದಯವಿಟ್ಟು ನಿಮ್ಮಿಂದ ತಲುಪಲಿ ವಿಚಾರ. ನಿಮ್ಮ ನಿರೀಕ್ಷೆ ಶಿವಣ್ಣಂದ ಸರ್, ಅವ್ರ ಆಶೀರ್ವಾದ ಯಾವಾಗ್ಲೂ ಇದೆ. ಅವ್ರ ಆಶೀರ್ವಾದದಿಂದ ನಂದು ಹೋಟ್ಲು ಕೂಡ ಇನ್ನೂ ಚೆನ್ನಾಗಿ ನಡೀತದೆ. ಸೊ ಅವ್ರು ಯಾವತ್ತಿದ್ರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಅವ್ರಷ್ಟೇ ಅಲ್ಲ, ಎಲ್ಲ ಹಿರಿಯ ಕಲಾವಿದರು ನಮಗೆ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.